ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತಿಂದ. ಸರ್ ನಮಸ್ತೆ. ನಮಸ್ತೆ ಕಿರಣ್. ಸೊ ನಿಮ್ಮ ಪರಿಚಯನ ಹೇಳಿ ನಮ್ಮ ಹೊಸ ವೀಕ್ಷಕರಿಗೆ, ಹಳೆ ವೀಕ್ಷಕರಿಗೆ ನೀವು ಪರಿಚಯ ಇರ್ತೀರಾ. ಪುಟ್ಸ್ವಾಮಿ ಅಂತ ಪಡುಕೋಟೆ ಜಮೀನಿತ್ತು. ಅಲ್ಲಿ ನಾವು ಒಂದು 2020ರಿಂದ 5 ವರ್ಷ ಸತತವಾಗಿ ಫಸ್ಟ್ ಅರ್ತ್ನ ಇದು ಮೈಕ್ರೋಬ್ಸ್ನ ಯೂಸ್ ಮಾಡಿ ಬೆಳೆ ಬೆಳೀತಾ ಇದ್ವಿ. ಏನೇನು ಹಾಕಿದ್ದೀರಾ ಸರ್? ಅಲ್ಲೆಲ್ಲ ಬಾಳೆ ಮತ್ತೆ ತೆಂಗು ಮತ್ತೆ ಅಡಿಕೆ, ಇದು ಸೀಬೆ, ಕಾಫಿ, ಆ್ಯಪಲ್ಲು ಎಲ್ಲ ಸುಮಾರು ಒಂದು 15 ಬೆಳೆ ಥರನೇ ಇದೆ. ಎಲ್ಲ ಚೆನ್ನಾಗಿ ಓನ್ಲಿ ನಾವೇನು ಅಂದರೆ ಯಾವುದೇ ವಿಧವಾದ ಬೇರೆ ಗೊಬ್ಬರ ಇಲ್ಲ, ಬರೀ ಫಸ್ಟ್ ಅರ್ತ್ನಿಂದ ನಾವು ಇದನ್ನ ಮಾಡಿಕೊಂಡು ಲಿಕ್ವಿಡ್ ಮಾಡಿಕೊಂಡು ಅದನ್ನ ಟ್ರೆಂಚಿಂಗ್ ಮಾಡೋದು ಮತ್ತೆ ಇದರಲ್ಲಿ ಕೊಡೋದು, ವೆಂಚೂರಿನಲ್ಲಿ ಕೊಡೋದು, ಇದರಲ್ಲೇ ಬೆಳೆ ಬೆಳೀತಾ ಇದ್ದದ್ದು. ಸೊ ವೀಕ್ಷಕರ, ಈ ಪ್ಲಾಟ್ ಬಗ್ಗೆ ಹೇಳ್ತೀನಿ. ಸೊ ಇದು 11 ಎಕರೆ. ನಾವು ಡೆಮೋ ಪ್ಲಾಟ್ ಆಗಿ ನಾವು ಮೈಸೂರಿಂದ ಒಂದು 50 ಕಿಲೋಮೀಟರು, HD ಕೋಟೆ ರೋಡು, ಗದ್ಗೆ ಹತ್ರ ಇರೋದು. ಸೊ ಇಲ್ಲಿ ಬಾಳೆ ತರಕಾರಿ ಮಾಡಿದ್ದಾಯಿತು. ಆಮೇಲೆ ಕಬ್ಬಿದೆ. ಬಾಳೆಯಲ್ಲಿ 3 ಥರ ಇದೆ: ಏಲಕ್ಕಿ ಬಾಳೆ, ನೇಂದ್ರ ಬಾಳೆ, G9 ಬಾಳೆ. ಸೊ ಏಲಕ್ಕಿ ನೋಡ್ತಾ ಇದ್ದೀರಾ ಸರ್? ಬನ್ನಿ ಹಂಗೆ ಮಾತಾಡ್ಕೊಂಡು ಹೋಗೋಣ. ಸೊ ಇವಾಗ ಕರೆಕ್ಟಾಗಿ 7.5 ತಿಂಗಳಾಗಿದೆ. ಸೊ ಮೂವತ್ತೇನೋ ಬಂದಿದೆ, ನೋಡ್ಬೋದು. ಫಸ್ಟ್ ಕ್ಲಾಸ್ ಆಗಿ ಫಸ್ಟ್ ಕ್ಲಾಸ್ ಆಗಿ ಇದೆ, ಒಳ್ಳೆ ಕ್ವಾಲಿಟಿ ಇದೆ. ಹಾಗೆ ಕೆಳಗಡೆ ಬುಡಾನು ಸೊ ಬುಡಾನು ಫಸ್ಟ್ ಕ್ಲಾಸ್ ಆಗಿದೆ. 2.5 ಅಡಿ 2 ಅಡಿ ಮೇಲಿದೆ. ಸೊ ಮೇನ್ ಏನಪ್ಪ ಅಂದರೆ ಇಡೀ ತೋಟ ಎಲ್ಲೂ ಸಿಗಾಟೋಕ ಇಲ್ಲ, ಇದು ಪನಾಮ ವಿಲ್ಟ್ ಇಲ್ಲ. ಸಿಗಾಟೋಕ ಒಂದು 2% ಇರ್ಬೋದು. ಏನು ಸರ್? ಅಲ್ಲ, ಅದು ಇರುತ್ತೆ, ಏನಾದ್ರು ಜ್ವರ, ಮೈನ್ಸಿನ ಜ್ವರ ಬಂದಂಗೆ ಬರುತ್ತೆ ಒಂದು ಸ್ವಲ್ಪ. ಸೊ ಇದು ನೋಡಿ, ಇದು ವಯಸ್ಸಾಗಿ ಒಣಗಿರೋ ಅಂತ ಎಲೆ, ಇದು ಸಿಗಾಟೋಕ ಅಲ್ಲ. ಇದು ಈ ಎಲೆ ಏನಿದೆ ಇದು ವಯಸ್ಸಾಗಿರೋದು. ಇವಾಗ ಇದು ಮುಚ್ಕೊಂತು, ಇದು ಅದಕ್ಕೆ ಮುಂಚೆ ಇದ್ದಿದ್ದು. ಸೊ ಇದು ಮುಚ್ಕೊಂತು. ಸೊ ಇವಾಗ 7.5 ತಿಂಗಳಲ್ಲಿ ಏನೇನು ಮಾಡಬೇಕಂತ ಲೈಟಾಗಿ ಹೇಳ್ಬಿಡ್ತೀನಿ. ಸೊ ವೀಕ್ಷಕರೇ, ಮೋತೆ ಬರೋ ಸ್ಟೇಜು 7 ತಿಂಗಳಾಗಿದ ತಕ್ಷಣ ಬುಡಕ್ಕೆ ಡಬಲ್ ಡೋಸ್ ಕೊಡಲೇಬೇಕು. 1 ಬಾಕ್ಸು ಬುಡಕ್ಕೆ ಹಾಕೋದು, ಡ್ರೆಂಚಿಂಗು, ಡ್ರಿಪ್ಪಲ್ ಬಿಡೋರು 2 ಬಾಕ್ಸ್ ಡ್ರಿಪ್ಪಲ್ ಬಿಡಿ. ವೆಂಚೂರಿಲಿ 1 ಬಾಕ್ಸು ಸ್ಪ್ರೇ ಮಾಡೋಕ್ಕೆ. ನಾನು ಹೇಳ್ತಿರೋದು 1 ಎಕರೆ ಅಂದರೆ 1000 ಗಿಡಕ್ಕೆ. ಸೊ 1000 ಗಿಡಕ್ಕೆ ಡಬಲ್ ಡೋಸ್ ಸ್ಟಾರ್ಟ್ ಮಾಡಲೇಬೇಕು 7ನೇ ತಿಂಗಳಿಂದ. ಯಾಕಂದರೆ ಅದು ಫ್ಲವರಿಂಗ್ ಸ್ಟೇಜಿಗೆ ಬಂದಾಗ ನೀವು ತಿರ್ಗಾ ಏನೂ ಹಾಕೋದು ಬೇಕಾಗಿಲ್ಲ, ಬೇರೆ ಕೆಮಿಕಲ್ ಆಗಲಿ ಗೊಬ್ಬರ ಆಗಲಿ ಏನೂ ಹಾಕೋದು ಬೇಕಾಗಿಲ್ಲ. ಇವಾಗ ನಾವೊಂದು ಸ್ಪೆಷಲ್ ಕಾಂಪೋಸ್ಟ್ ಮಾಡ್ತಾಯಿದ್ದೀವಿ. ಸೊ ಅದ್ರ ಬಗ್ಗೆನೂ ನಿಮಗೆ ವಿಡಿಯೋ ಹಾಕಿದ್ದೀನಿ. ಸೊ ಈ ಕಾರ್ಬನ್ನಲ್ಲಿ ನಿಮಗೆ 100% ನಿಮಗೆ ಪೊಟ್ಯಾಷ್ ಅಂಶ ಜಾಸ್ತಿ ಇರುತ್ತೆ. ಗಿಡಕ್ಕೆ ಬೇಕಾಗಿರೋ ಅಂಥ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ನಾವೇ ನಮ್ಮ ರೈತರು ಫಸ್ಟ್ ಅರ್ತ್ ಫಾರ್ಮರ್ಸ್ ಗ್ರೂಪಿಗೆ ಮಾತ್ರ ನಾವು ಮಾಡಿರೋದು. ಸೊ ಹಾಗಾಗಿ 40 kg ಬ್ಯಾಗು, 30 kg ಬ್ಯಾಗು ನಾವು ಮಾಡಿದ್ದೀವಿ. ಇದು ನಮ್ಮ ಗಿಡಕ್ಕೆ ಒಂದು ಅರ್ಧ ಮುಕ್ಕಾಲು kg ಹಾಕಿದ್ರೆ ಸಾಕು. ಅವೈಲೇಬಲ್ ಫಾರ್ಮಲ್ಲಿರುತ್ತೆ, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇವಾಗೂ ಹಾಕ್ಬೋದು, ನಾಟಿ ಮಾಡೋರು ನಾಟಿ ಮಾಡೋವಾಗೂ ಹಾಕ್ಬೋದು. ಏನು ಸರ್? ಇವತ್ತಿನ ದಿನ ದನದ ಗೊಬ್ಬರಲ್ಲಿ ಏನಾಗಿದೆ, ಮುಂಚಿನ ಕಾಲದಲ್ಲಿ ಅಂದರೆ 50 ವರ್ಷದಿಂದ ಬರೀ ನಾಟಿ ಹಸು ಇರ್ತಿತ್ತು. ನಾಟಿ ಹಸುವಿನ ಗೊಬ್ಬರ, ಅದರಲ್ಲಿ ಎಲ್ಲ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಇರ್ತಾಯಿತ್ತು. ಇವತ್ತು ಸೀಮೆ ಹಸು ಮಿಕ್ಸ್ ಇರೋದ್ರಿಂದ ಅದ್ರದ್ದು ವೇಸ್ಟು ಪ್ಲಸ್ ನಮಗೇನು ಗೊಬ್ಬರ ಸಿಗುತ್ತೆ 4000, 5000, 6000 ಇದೆ ಒಂದು ಲೋಡ್ಗೆ. 1 ಎಕರೆಗೆ ನೀವು 3 ಟ್ರ್ಯಾಕ್ಟರ್ ಲೋಡ್ ತೊಗೊಂಡ್ರು ಅದರಲ್ಲಿ ಕರೆಕ್ಟಾಗಿ ಅದು ಕಾಂಪೋಸ್ಟ್ ಆಗೋದಿಲ್ಲ. ಅದರಲ್ಲೆಲ್ಲ ಕೆಮಿಕಲ್ಲು, ಆಳು ಮೂಳು, ಪ್ಲಾಸ್ಟಿಕ್ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಅದು ಹಂಗೆ ಡ್ರೈ ಹಾಕಬೇಕು. ಅದು ಮಣ್ಣಲ್ಲಿ ಕರೆಕ್ಟಾಗಿ ಅದು ಕಾಂಪೋಸ್ಟ್ ಆಗದೆ ಅರ್ಧಕ್ಕರ್ಧ ವೇಸ್ಟ್ ಆಗೋಗುತ್ತೆ. ಬಟ್ ಅದೇ ನಾವು 100% ಕಾರ್ಬನ್ನ ನಾವು ಮಾಡಿ ಕೊಡ್ತಾಯಿದ್ದೀರಿ. ಅದನ್ನು ಇವಾಗ 7ನೇ ತಿಂಗಳು ಆದಮೇಲೆ ಮತ್ತೆ ಬರೋ ಟೈಮಲ್ಲೂ ಹಾಕ್ಬೋದು. ತರಕಾರಿ ಮಾರೋರು ಹಾಕ್ಬೋದು, ಅಡಿಕೆ ಇರೋರು ಹಾಕ್ಬೋದು, ತೆಂಗಿರೋರು ಹಾಕ್ಬೋದು, ಪೊಮೊಗ್ರೆನೇಟ್ ಇರೋರು ಹಾಕ್ಬೋದು. ಏನು ಸರ್? ಸೀಬೆ ಅವ್ರು ಹಾಕ್ಬೋದು. ಎನಿ ಕ್ರಾಪ್ ಎಲ್ಲಿ ನಿಮಗೆ ಮಣ್ಣಲ್ಲಿ ಕೊರತೆ ಇದೆ ಅನಿಸುತ್ತೆ, ಅರ್ಧ kg, 1 kg ಗಿಡದ ಮೇಲೆ ಡಿಪೆಂಡು. ಅದು ಹಾಕಿದ್ರೆ ಸಾಕು, ನಿಮಗೆ ಫಸ್ಟ್ ಕ್ಲಾಸ್ ಇಮಿಡಿಯೇಟ್ ಅವೈಲೇಬಲ್ ಫಾರ್ಮಲ್ಲಿ ಇರೋದ್ರಿಂದ. ಪ್ಲಸ್ ಅದರಲ್ಲಿ ನಾವು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಸು ಹಾಕಿರ್ತೀರಿ. ಒಳ್ಳೆ ಬ್ಯಾಕ್ಟೀರಿಯಾ ನಿಮಗೆ ಆಚೆ ಕಡೆ ತೊಗೊಂಡು ಹಾಕೋದ್ರಲ್ಲಿ ಏನು ಕರೆಕ್ಟಾಗಿ ನಿಜಾಂಶ ಇರುತ್ತೋ ಗೊತ್ತಿಲ್ಲ. ಬಟ್ ನಮ್ಮ ರೈತರಿಗೆ ನಾವು ಮಾಡ್ತಾ ಇರೋದ್ರಿಂದ ಆ ಗೊಬ್ಬರದಲ್ಲಿ ಕಾರ್ಬನ್ನಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಸು ಇರುತ್ತೆ. 100% ಚಾಲೆಂಜ್ ಮಾಡ್ತೀನಿ, ಮಾಡಿ. ಸೊ ವೀಕ್ಷಕರೇ, 7.5 ತಿಂಗಳಿಗೆ ನೀವು ಮಾಡಬೇಕಾಗಿರೋದು ಡಬಲ್ ಡೋಸ್ ನಮ್ಮ ಲಿಕ್ವಿಡ್ಡು ಕೊನೆ ತನಕ ಹಾಕಬೇಕು. ಎಷ್ಟೊಂದು ಜನ ಕೆಮಿಕಲ್ ಫಾರ್ಮಿಂಗ್ ಬೇರೆ, ನ್ಯಾಚುರಲ್ ಫಾರ್ಮಿಂಗ್ ಬೇರೆ, ಕನ್ಫ್ಯೂಸ್ ಮಾಡ್ಕೊಬೇಡಿ ಎಲ್ಲರೂ. ಕೆಮಿಕಲ್ ಫಾರ್ಮಿಂಗಲ್ಲಿ 7 ತಿಂಗಳಿಗೆ ಒಂದು ಸತಿ ಪೊಟ್ಯಾಷಿಯನ್ ಅವ್ರು ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಇನ್ನು ಕಟ್ಟಿಂಗ್ ಆಗೋ ತನಕ ಏನೂ ಆಗೋಲ್ಲ. ನಮ್ದು ಹಂಗಲ್ಲ, ನಾವು ಮಾಡ್ತಿರೋದು ಆರ್ಗ್ಯಾನಿಕ್ಕು. ಪ್ಲಸ್ ಒಂದು ಬೆಳೆನ ನಾವು ಇನ್ನೊಂದು ಬೆಳೆ ಕಂಟಿನ್ಯೂ ಮಾಡ್ತೀರಿ. ನೀವು ಕಂಟಿನ್ಯೂ ಮಾಡಿ ಬಿಡಿ. ಕಾಯಿ ದಪ್ಪ ಆಗೋಕ್ಕೆ, ಶೈನಿಂಗ್ ಬರೋಕ್ಕೆ ಕೊನೆ ದಿನ ತನಕ ನೀವು ಸ್ಪ್ರೇ ಮಾಡಬೇಕು. ಕೊನೆ ತಿಂಗಳು ಕಟ್ಟಿಂಗ್ ಆಗೋ ತಿಂಗಳು ನೀವು ಬುಡಕ್ಕೆ ಹಾಕಲೇಬೇಕು. ಸೊ ಬನ್ನಿ ಹಾಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವಾಗ ಮರಿಗಳ್ನ ಕಟ್ ಮಾಡಬೇಕು. ಸೊ ಸುತ್ತ ಇರೋಂಥ ಮರಿ ಎಲ್ಲ ಕಟ್ ಮಾಡಿ, ಗಿಡ ಒಂದೇ ಇರಲಿ, ಯಾವ್ಯಾವುದು ಮರಿಗಳಿದೆ ಎಲ್ಲ ಕಟ್ ಮಾಡಿ. ಇನ್ನೇನು
ಮೇ ಜೂನ್ ಜುಲೈ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮದು ಇವಾಗ ಮೇ, ಇವತ್ತೆಷ್ಟು ಸರ್ ಡೇಟು? ಇವತ್ತು 26 ಮೇ 26. ಸೊ ವೀಕ್ಷಕರೇ, ನಮ್ಗೆ ಇವಾಗ ಮಳೆ ಬಂದಿದೆ ನೋಡಿ, ತೇವಾಂಶ ಇದೆ. ಫುಲ್ಲು ಡ್ರೈ ಆಗೋ ತನಕ ತಿರ್ಗಾ ನೀರು ಕೊಡಬೇಡಿ. ಅದು 4 ದಿನ ಆಗಲಿ, 5 ದಿನ ಆಗಲಿ, 10 ದಿನ ಆಗಲಿ, ಪ್ರತಿಯೊಂದು ಅವ್ರವ್ರ ಮಣ್ಣು ಮೇಲೆ ಡಿಪೆಂಡ್ ಆಗುತ್ತೆ. ಮಳೆ ಬಂದಿದೆ, ಸಿಗಟೋಕ ಜಾಸ್ತಿ ಆಗುತ್ತೆ. ಸಿಗಟೋಕ ಜಾಸ್ತಿ ಆಗುತ್ತೆ ಅಂದರೆ ನೀವು ಮಾಡಬೇಕಾಗಿರೋದು ರೋಟೋವೇಟ್ರ್ ಯಾವುದೇ ಕಾರಣಕ್ಕೂ ಹೊಡೆಯೋಗಿಲ್ಲ. ವೀಟ್ ಕಟ್ರಲ್ಲಿ ಕಳೆಗಳು ತೆಗಿಬೇಕು. ನೋಡಿ ನಮ್ಮ ಕಳೆನೇ ಬಂದಿಲ್ಲ, ಯಾಕಂದರೆ ನೆರಳಿಗೆ ಕಳೆ ಬಂದಿಲ್ಲ. ಲಾಸ್ಟ್ 3ನೇ ತಿಂಗಳು 4ನೇ ತಿಂಗಳಲ್ಲಿ ತೆಗ್ಸಿದ್ದಷ್ಟೇ, ಅದಾದಮೇಲೆ ಕಳೆನೇ ಬಂದಿಲ್ಲ. ಸೊ ತೋಟದಿಂದ ತೋಟ ಡಿಫರ್ ಆಗುತ್ತೆ. ಕಳೆ ಬಂದಿದ್ದರೆ ಕೈಯಲ್ಲಿ ಕಿತ್ತಿಸಿ, ನಮ್ಮ ಗಿಡದಿಂದ ಗಿಡ ಏನು ಡ್ರಿಪ್ ಲೈನ್ ಇದೆ ಆ ಲೈನಲ್ಲಿ ನೀವು ಬೇಕಾದ್ರೆ ಕೈಯಲ್ಲಿ ಕಿತ್ತಿಸಿ. ಇಲ್ಲಿ ನೀವು ವೀಟ್ ಕಟ್ರಲ್ಲೇ ಹೊಡಿಸ್ಬೇಕು. ಟ್ರ್ಯಾಕ್ಟ್ರ್ ಯಾವುದೇ ಕಾರಣಕ್ಕೂ ಹೊಡೆಯೋಗಿಲ್ಲ. ಬೇರು ಕಟ್ಟಾಗಬಾರ್ದು, ಗಿಡ ಬೀಳುತ್ತೆ ಅಂತ ಮಣ್ಣು ಏರ್ಸೋ ಆಗಿಲ್ಲ. ಕೆಮಿಕಲ್ ಫಾರ್ಮಿಂಗಲ್ಲಿ ಮಾಡೋ ಪದ್ಧತಿ ನೀವು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಮಾಡಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಒಂಚೂರು ಬಗ್ಗಿಲ್ಲ. ನಾವು ಕೋಲು ಕೊಡೋದಿಲ್ಲ, ಟೇಪು ಕಟ್ಟೋದಿಲ್ಲ. ಯಾಕಂದರೆ ನಮ್ಮ ರೂಟ್ ಸಿಸ್ಟಮ್ಮು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಚೆನ್ನಾಗೇ ಬೇರುಗಳು ಕೆಳಗಡೆ ಭೂಮಿ ಒಳಗಡೆ ಇಟ್ಕೊಂಡಿರುತ್ತೆ. ಸೊ ನಮ್ಮದು ಗಿಡ ಬೀಳೋದಿಲ್ಲ. ಯಾವುದೋ 10 ಗಿಡ ಬಿದ್ದರೆ ತಲೆ ಕೆಡಿಸ್ಕೊಬೇಡಿ. 35ರಿಂದ 40 ಸಾವಿರ ಬೇಕು ನಿಮಗೆ ಕೋಲ್ ಕಟ್ಟೋಕ್ಕೆ, ಟೇಪ್ ಕಟ್ಟೋಕ್ಕೆ. ಒಂದು ಗಿಡ ಬಿದ್ದರೂ ನಿಮಗೆ 300ರಿಂದ 500 ರೂಪಾಯಿ ಹೋಯ್ತು ಅಂದ್ಕೊಳ್ಳಿ, ಪರವಾಗಿಲ್ಲ. ಹಂಗಾಗಿ ನೀವು ದಯವಿಟ್ಟು 35-40 ಸಾವಿರ ಖರ್ಚು ಮಾಡಬೇಡಿ, ಯಾರನ್ನೂ ಮಾತು ಕೇಳಿಕೊಂಡು. ಇನ್ನು ಸಿಗಟೋಕ ಬಂದಿರೋರು ಟೆನ್ಷನ್ ಮಾಡ್ಕೊಬೇಡಿ. ತಿಂಗ್ಳಿಗೆ 1 ಸ್ಪ್ರೇ ಮ್ಯಾಂಡೇಟ್ರಿ. ನೀವು ಹೊಡಿತಾನೇ ಇದ್ದೀರಾ, ಇನ್ನೂ 15 ದಿನಕ್ಕೆ ಇನ್ನೊಂದು ಸ್ಪ್ರೇ ಹೊಡೀರಿ, ಗ್ಯಾರಂಟಿ ಕಂಟ್ರೋಲ್ ಆಗುತ್ತೆ. ಸಿಗಟೋಕ ಬರೋದು ಮಳೆ ಬಂದಿದ ತಕ್ಷಣ ಸಿಗಟೋಕ ಬರುತ್ತೆ. ಯಾವಾಗ ಭೂಮಿ ಬೇಗ ಆರಲ್ಲ ನಿಮಗೆ ಸಿಗಟೋಕ ಜಾಸ್ತಿ ಆಗುತ್ತೆ. ನಾವು ಇನ್ನು ಸಿಗಟೋಕ ಇಲ್ಲ ಅನ್ನೋದಲ್ಲ, ನಮ್ಮದಲ್ಲೂ ಬರುತ್ತೆ. ಇವಾಗ ಮಳೆ ಬಂದಿದೆ, ಸೊ ಕಂಟ್ರೋಲ್ ಮಾಡ್ಕೊಳೋಕ್ಕೆ ಸ್ಪ್ರೇ ಮಾಡ್ತಾ ಇರಬೇಕು. ಮಳೆಯಿಂದನೂ ಬರುತ್ತೆ. ಇಲ್ಲ ಮುಂಚೆನೇ ನೀವು ಚೆನ್ನಾಗಿ ಜಾಸ್ತಿ ನೀರು, ಬೇಕಾಗಿದ್ದಕ್ಕಿಂತ ಜಾಸ್ತಿ ನೀರು ಬಿಟ್ಟರು ಸಿಗಟೋಕ ಬರುತ್ತೆ. ಸಿಗಟೋಕ ಬಗ್ಗೆ ಎಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿ ಸಿಗಟೋಕ ಸ್ಟಾರ್ಟ್ ಆಗ್ತಾಯಿದೆ. ಇವಾಗ ಎಲೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಹಂಗೆ ಹಲ್ದಿ ಮೇಲ್ ತನಕ ಹೋಗಿ ಎಲೆ ಫುಲ್ಲು ಇದೇ ಥರ ಲೈನ್ ಹಲ್ದಿ ಆಗ್ಬಿಡುತ್ತೆ. ಸೊ ನೀವು ಸ್ಪ್ರೇ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಕಪ್ಪಗಾಗುತ್ತೆ. ನೋಡಿ ಕಪ್ಪಗಾದರೆ ಅದು ವಾಸಿ ಆಗ್ತಾ ಇದೆ ಅಂತ ಅರ್ಥ. ಸೊ ಇದು ನಾವು ಸ್ಪ್ರೇ ಮಾಡಾದ್ಮೇಲೆ ಬಂದಿರೋದು. ಇವಾಗ ನಾಳೆ ತಿರ್ಗಾ ಸ್ಪ್ರೇ ಮಾಡ್ತೀರಿ. ಸೊ ಅದ್ರದ್ದು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಸೊ ನೋಡಿ ಎಲ್ಲ ಕಪ್ಪಗಾಗ್ತಾಯಿದೆ. ಸೊ ಕಪ್ಪಗಾಗ್ತಾಯಿದ್ರೆ ಗಿಡ ವಾಸಿ ಆಗ್ತಾಯಿದೆ ಅಂತ ಅರ್ಥ. ನೋಡಿ ಇವಾಗ ಮೇಲ್ ತನಕ ಹೋಗಿದೆ ಸಿಗಟೋಕ. ಕೆಳಗಡೆ ಎಲೆಯಿಂದ 1 2 3 4 5 ಎಲೆಗೆ ಹೊಟ್ಟೋಗಿದೆ. ಇದೇ ನಿಮಗೆ ಮೇಲ್ ತನಕ ಹೊಟ್ಟೋದ್ರೆ ಗಿಡ ಮುಗೀತು ಅಂತ. ತುಂಬ ಡೇಂಜರು ಸಿಗಟೋಕ. ಸ್ವಲ್ಪ ಸಿಗಟೋಕ ಕಾಣಿಸ್ಕೊಂಡಿದ ತಕ್ಷಣ ದಯವಿಟ್ಟು ಫುಲ್ಲು ಸ್ಪ್ರೇ ಮಾಡಬೇಕು. ಸೊ ಸ್ಪ್ರೇ ಮಾಡೋದ್ರ ಬಗ್ಗೆ ಹೇಳ್ತೀನಿ. 15 ಅಡಿ ಆಗ್ಬಿಟ್ಟಿದೆ ಅಂತ ನೀವೇನು ಅಲ್ಲಿ ಮೇಲ್ಗಡೆ ಎಲೆಗೆ ಸ್ಪ್ರೇ ಮಾಡಬೇಕಾಗಿಲ್ಲ. ಬಿಸಿಲು ಬೀಳ ಅಂತ ಎಲ್ಲ ಮೇಲ್ಗಡೆ 5ರಿಂದ 8 ಎಲೆಗೆ ರೋಗನೇ ಬರೋದಿಲ್ಲ. ನಿಮಗೆ ರೋಗ ಬರೋದು ಕೆಳಗಡೆ ಇರೋ ಎಲೆಗೆ. ಸೊ ಹಾಗಾಗಿ ಕೈಗೆ ಎಲ್ಲಿ ತನಕ ಇಟ್ಟಿಕ್ಸುತ್ತೆ ಸ್ಪ್ರೇ ಮಾಡೋಕ್ಕೆ ಅಲ್ಲಿ ತನಕ ಸ್ಪ್ರೇ ಮಾಡಿ. ಆಮೇಲೆ ಮೋತೆ ಎಲ್ಲ ಸ್ಟೇಜಲ್ಲೂ ಫಸ್ಟು ಏನು ನಿಮಗೆ ಮೋತೆ ಬರುತ್ತೆ ಆ ತಿಂಗಳು ಮೋತೆಗೂ ಸ್ಪ್ರೇ ಮಾಡಿ, ಎಲೆಗೂ ಸ್ಪ್ರೇ ಮಾಡಿ, ಮೋತೆಗೂ ಸ್ಪ್ರೇ ಮಾಡಿ. ಕೊನೆ ತನಕ ಮೋತೆಗೆ ಸ್ಪ್ರೇ ಮಾಡಲೇಬೇಕು. ಯಾಕಂದರೆ 7 ತಿಂಗಳು ಆದಮೇಲೆ ಬರೋಂಥ ರೋಗಗಳು ಕಾಯಿಗೆ ಕಾಯಿ ಚುಕ್ಕೆ ರೋಗ ಬರುತ್ತೆ, ಸಿಗಾರ್ ಡಿಸೀಸ್ ಅಂತ ಬರುತ್ತೆ, ರಾಟ್ ಡಿಸೀಸ್ ಅಂತ ಬರುತ್ತೆ, ಸಿಗಾರ್ ರಾಟ್ ಡಿಸೀಸು. ಸೊ ಇದೆಲ್ಲ ನಿಮಗೇನಾಗುತ್ತೆ, ಸಿಕ್ಕಾಬಟ್ಟೆ ರೋಗಗಳು ಬಂದ್ಬಿಡುತ್ತೆ. ನೋಡಿ ಕಪ್ಪಗಾಗ್ತಾಯಿದೆ ಅಂದರೆ ಕಂಟ್ರೋಲಿಗೆ ಬರ್ತಾಯಿದೆ. ಸೊ ಹಲ್ದಿ ಇರೋದು ಮೇಲ್ಗಡೆ ನೆಕ್ಸ್ಟ್ ಎಲೆ ನೋಡಿ, ಆ ಎಲೆಗೆ ಅದು ಹಬ್ಬಿಲ್ಲ. ಸೊ ಈ ಎಲೆ ಆದಮೇಲೆ ಈ ಎಲೆಗೆ ಅದು ಹಬ್ಬಿಲ್ಲ ಇನ್ನು. ಸೊ ಹಾಗಾಗಿ ನಿಮಗೆ ರೋಗ ಹಬ್ಬಿಲ್ಲ, ಅಲ್ಲೇ ನಿಂತೋಗ್ತಾ ಇದೆ ಅಂತ. ಸರ್ ಓವರಾಲ್ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಓವರಾಲ್ ತೋಟ ತುಂಬ ಚೆನ್ನಾಗಿ ಬರ್ತಾ ಇದೆ. ಮೊನ್ನೆ ಹೋಗಿದ್ರಿ ಅಲ್ಲಿನೂ ನೋಡಿದ್ರಿ, ಏಲಕ್ಕಿ ಫಸ್ಟ್ ಕ್ಲಾಸ್ ಆಗಿ ಬಂದಿದೆ. ಸೊ ಎಲ್ಲ ಬೇರೆ ರೈತರದ್ದು ವಿಸಿಟ್ ಮಾಡಿ, ಪ್ರತಿಯೊಬ್ಬರದ್ದು ಮೈಸೂರು ಹತ್ರ ಇರೋರ್ದು, ಸುತ್ತಮುತ್ತ ಇರೋರ್ದು ಅವ್ರದ್ದು ವಿಸಿಟ್ ಮಾಡಿ ಎಲ್ಲದ್ರದ್ದು. ಇಷ್ಟು ದಿನ ಬರೀ ನನ್ನ ತೋಟ ತೋರಿಸಿದ್ದಾಯಿತು. ಇನ್ಮೇಲೆ ನಿಮಗೆ ಅದೇ 7ನೇ ತಿಂಗಳು, 8ನೇ ತಿಂಗಳು, 9ನೇ ತಿಂಗಳು, 10ನೇ ತಿಂಗಳು, ಸೊ ಎಲ್ಲ ಬೇರೆಯವ್ರ ತೋಟನೂ ತೋರಿಸ್ತೀನಿ. ಸೊ ನಮ್ಮ ತೋಟ ಅಲ್ಲದೇ ಬೇರೆ ರೈತರದ್ದು ಹೇಗಾಗ್ತಿದೆ, ಅವ್ರ ಅನುಭವ, ಅವ್ರದ್ದು ಏನೇನು ಫೀಡ್ಬ್ಯಾಕ್ ಇದೆ ಎಲ್ಲ ತೊಗೊಳೋಣ. ಸರ್ ಇನ್ನು ಬುಡ ಫಸ್ಟ್ ಕ್ಲಾಸ್ ಆಗಿದೆ, ಎಲೆ ಫಸ್ಟ್ ಕ್ಲಾಸ್ ಆಗಿದೆ, ಇನ್ನೇನೆಲ್ಲ ಮೋತೆ ಬಂದುಬಿಡುತ್ತೆ ಏನು ಸರ್? ಸೊ ಎಲೆಗಳು ನೋಡಿ ಅಗಲ ಸರ್, ಎಲೆ ಅಗಲ ಅಲ್ಲ, ತುಂಬ ಹೆಲ್ತಿಯಾಗಿ ಎಲ್ಲ 2 ಅಡಿ ಮಧ್ಯ ನೋಡಿದ್ರೆ 2 ಅಡಿ ಮೇಲಿದೆ. ಸೊ ತುಂಬ ಎತ್ತರವಾಗಿ ಎಲ್ಲ ಫಸ್ಟ್ ಕ್ಲಾಸಾಗಿ ಬಂದಿದೆ. ಸೊ ಆ್ಯಪ್ ಫಾಲೋ ಮಾಡೋರು ಕೊನೆಯಲ್ಲಿ ಶೈತಾನ್ಕಿದ್ದಾರೆ ಅಂದರೆ ಬಗಲ್ ಮೇಹೆ ಅಂತಾರೆ. ಅಂದರೆ ಅಕ್ಕಪಕ್ಕದವರು ಸರ್ ಗಿಡ ಚೆನ್ನಾಗಿ ಬಂದ್ಬಿಡ್ತು, ತೂಕ ಬರೋಲ್ಲ, ಏನೇನೋ ಕತೆಗಳು ಹೇಳಿ
ಹೋದ ವರ್ಷದ್ದು ನಿಮಗೆಲ್ಲ ತೋರಿಸಿದ್ದೀರಿ. ಆಕ್ಷನ್ನಲ್ಲಿ 107 ರೂಪಾಯಿಗೆ ಹೋಗಿದೆ ನಮ್ಮದು ಆಕ್ಷನ್ ವೀಕ್ಷಕರೇ. ಸೂಪರ್ ಶೈನಿಂಗ್, ಸೂಪರ್ ತೂಕ, 18 kg ಬಂದಿದೆ, 24 kg ಬಂದಿದೆ, 8 kg ಬಂದಿದೆ. ಅದೆಲ್ಲ ಭೂಮಿ ಮೇಲೆ ಡಿಪೆಂಡು. ಸೊ ಅದೆಲ್ಲ ಫಸ್ಟಿಂದ ನಾವು ಮಾಡ್ಕೊಂಬಂದಿದ್ದೀವಿ. ಸೊ ಇನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ವೀಡಿಯೋ, ಈ ಥರ ಬೆಳೆ ಬೆಳಿಬೇಕಂದ್ರೆ ಸೆಣಬು 1 ಎಕರೆಗೆ 25 kg ಸೆಣಬೇ ಹಾಕಿ. 1 ಎಕರೆಗೆ ತಿರ್ಗಾ ರಿಪೀಟ್ ಮಾಡ್ತೀನಿ, ಪ್ರತಿಯೊಂದು ವೀಡಿಯೋಲೂ ಹೇಳ್ತಾ ಇದ್ದೀನಿ, ಅಂದರೂ ಟೈಮ್ ಇಲ್ಲ ಅಂತ ಮಾಡೋರು ಗ್ಯಾರಂಟಿ ಫೇಲ್ಯೂರ್ ಆಗುತ್ತೆ ಅಲ್ವಾ ಸರ್? ಹೌದು. ತುಂಬ ಇಂಪಾರ್ಟೆಂಟು. 1 ಎಕರೆಗೆ ತಿರ್ಗಾ ಕೇಳಿಸ್ಕೊಳ್ಳಿ, 1 ಎಕರೆಗೆ 25 kg ಹಾಕಬೇಕು. 20 ಹಾಕೋದು 15 ಹಾಕೋದು ವರ್ಕ್ ಆಗಲ್ಲ. 1 ಎಕರೆಗೆ 25 kg ಸೆಣಬೆ ಹಾಕಿ. ತಿರ್ಗಾ ಉರುಳಿ ಆಳು ಮುಳ್ಳು ಎಲ್ಲ ಮಿಕ್ಸ್ ಮಾಡಬೇಡಿ, ಎಲ್ಲ ಹಾಕಿದ್ರೆ ಒಳ್ಳೆಯದು. ಓಕೆ, ನನ್ನ ಅನುಭವದಲ್ಲಿ 25 kg ಸೆಣಬು ಇಲ್ಲ ಡೈಂಚ ಹಾಕ್ಬಿಡಿ, ಈಗಲೇ ಹಾಕ್ಬಿಡಿ. ಸೊ ಎಲ್ಲ ಕಡೆ ಮಳೆ ಆಗ್ತಾ ಇದೆ, ಎಲ್ಲಿ ಸಿಗುತ್ತೆ ಅಂದರೆ ನನ್ನ ಹತ್ರ ಸಿಗಲ್ಲ. ಕೃಷಿ ಇಲಾಖೆ ಇಲ್ಲ ಬೀಜದ ಅಂಗಡಿಲಿ ನೀವು ಎನ್ಕ್ವೈರ್ ಮಾಡಿ, ಪಾಣಿ ತೊಗೊಂಡೋಗಿ ಅಲ್ಲಿ ಸಬ್ಸಿಡಿಲಿ ಕಮ್ಮಿ ಕೊಡ್ತಾರೆ. ಇಲ್ಲಾಂದರೆ ಬೀಜದ ಅಂಗಡಿಲಿ ಕಾಂಟ್ಯಾಕ್ಟ್ ಮಾಡಿ. ತುಂಬ ಇಂಪಾರ್ಟೆಂಟು, ಸೆಣಬು ಹಾಕಿದ್ರೆ ಮಾತ್ರ ನಮಗೆ ಫೋನ್ ಮಾಡಿ, ನಮ್ಮದು ಫಾಲೋ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಫೇಲ್ಯೂರ್ ಆಗುತ್ತೆ, ನಿಮ್ಮ ದುಡ್ಡು ಹಾಳಾಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಸೆಣಬು ಹಾಕಿ, ಜೂನ್ ಜುಲೈಯಲ್ಲಿ ಸೆಣಬು ಹಾಕಿ, 50 ದಿನ ಬಿಡಿ. 50 ದಿನದಲ್ಲಿ ಅದು 5 ಅಡಿ 6 ಅಡಿ ಆಗಲೇಬೇಕು ವೀಕ್ಷಕರೇ. ಇನ್ ಕೇಸ್ ಅದು 2 ಅಡಿಗೆ ನಿಂತೋಯ್ತು, 3 ಅಡಿಗೆ ಹೂವು ಬಂದ್ಬಿಡ್ತು ಅಂದರೆ ನಿಮ್ಮ ಭೂಮಿ ಫಲವತ್ತತೆ ಇಲ್ಲ ಅಂತ. ತಿರ್ಗಾ ಸೆಣಬಿಗೆ ಯೂರಿಯಾ ಏನು ಕೆಮಿಕಲ್ ಹಾಕೋ ಆಗಿಲ್ಲ, ಹುಳ ಬಂದರೂ ಏನೂ ಮಾಡೋ ಆಗಿಲ್ಲ, ಅದು ನ್ಯಾಚುರಲ್ ಆಗೇ ಬೆಳಿಬೇಕು. 5 ಅಡಿ 6 ಅಡಿ ಬೆಳೆದ್ರೆ ಮಾತ್ರ ಸಕ್ಸಸ್ಸು. ಅದೇ ನಿಮ್ಗೆ 2 ಅಡಿ 3 ಅಡಿ ಬೆಳೆದ್ರೆ ಟೈಮ್ ಇದೆ. ಸೊ ಇನ್ನೊಂದು ಸತಿ ಹಾಕಿ, ಫಸ್ಟ್ ಸೆಣಬು ಹಾಕಿದ್ರೆ ನೆಕ್ಸ್ಟ್ ಅಲಸಂದೆ ಹಾಕಿ, ಇಲ್ಲ ಡೈಂಚ ಸಿಕ್ಕಿದ್ರೆ ಡೈಂಚ ಹಾಕಿ, ಅದು 25 kg ಹಾಕಿ, ತಿರ್ಗಾ 50 ದಿನ ಬಿಡಿ. ಆಮೇಲೆ 100% ನಿಮ್ಮ ಭೂಮಿ ರಿಜುನೇಟ್ ಆಗುತ್ತೆ, ಫಲವತ್ತಾಗುತ್ತೆ. ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ತುಂಬ ಮುಖ್ಯ. ಪ್ರತಿಯೊಂದು ವೀಡಿಯೋಲು ಹೇಳಿ ಸಾಕಾಗಿದೆ. ರಿಸಲ್ಟ್ ಬರೋದು ನಿಮ್ಮ ಭೂಮಿ ಚೆನ್ನಾಗಿದ್ದರೆ, ನಮ್ಮ ಕೊಡೋ ಲಿಕ್ವಿಡಿಂದ ಅಲ್ಲ. 100% ಭೂಮಿ ಚೆನ್ನಾಗಿರಬೇಕು. ಮುಂಚಿನ ಕಾಲದಲ್ಲಿ 5% ಇರ್ತಿತ್ತು ಸಾವಯವ ಇಂಗಾಲ, ಇವತ್ತು 0.5% ಬಂದಿದೆ, 0.3% ಬಂದಿದೆ. ನೀವು ಇಷ್ಟು ವರ್ಷ ಕೆಮಿಕಲ್ ಆಗಿ ಭೂಮಿ ಹಾಳು ಮಾಡಿಬಿಟ್ಟು ನಮ್ಮದು ರಿಸಲ್ಟ್ ಕೊಡ್ತಿಲ್ಲ ಅಂದರೆ ಹೇಗೆ ಕೊಡುತ್ತೆ ಸ್ವಾಮಿ? ಭೂಮಿ ಚೆನ್ನಾಗಿದ್ದರೆ ಗಿಡ ಚೆನ್ನಾಗಿರೋದು. ಭೂಮಿ ಚೆನ್ನಾಗಿಲ್ಲ ಅಂತ ಅಂದರೂ ಪದೇ ಡಯಾಂಚ ಮತ್ತು ಅಪ್ಸಣಬ ಹಾಕಿ ಅದನ್ನು ತಯಾರು ಮಾಡ್ಕೋಬೇಕು. ಸೊ ಜೂನ್ ಜುಲೈ ಮಳೆಗಾಲದಲ್ಲಿ ಮಳೆಯಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಸೊ ಹಾಗಾಗಿ ಎಲ್ಲ ಸೆಣಬು ಹಾಕಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಸ್ಟ್ ಅರ್ತ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ವೀಡಿಯೋ ಇದೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಬಾಯ್. ಥ್ಯಾಂಕ್ ಯು ಸರ್. First Earth.